ಇಸ್ರೇಲ್-ಇರಾನ್ ಯುದ್ಧ ಬಿಸಿ ಜಾಗತಿಕ ಆರ್ಥಿಕತೆಗೆ ಹರಡಿದೆ. ತೆಹ್ರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಬಳಿಕ ಜಗತ್ತಿನ ತೈಲ ಬೆಲೆ 7-8% ಮಟ್ಟಿಗೆ ಏರಿಕೆಯಾಗಿದೆ. ಭಾರತಕ್ಕೂ ಇದರ ಪರಿಣಾಮ ತಕ್ಷಣವೇ ಕಂಡುಬಂದಿದೆ. ಬಿಪಿಸಿಎಲ್, ಎಚ್ಪಿಸಿಎಲ್, ಐಒಸಿ, ಒಎನ್ಜಿಸಿ, ಆಯಿಲ್ ಇಂಡಿಯಾ ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದ್ದು ಷೇರು ಮಾರುಕಟ್ಟೆಯಲ್ಲಿ ಇಳಿಕೆ ಕಂಡುಬಂದಿದೆ. ನ್ಯೂಯಾರ್ಕ್ ಷೇರು ಮಾರುಕಟ್ಟೆ ಡೋ ಜೋನ್ಸ್ 770 ಪಾಯಿಂಟ್ ಇಳಿಕೆಯಾಗಿದೆ. ನಾಸ್ಡಾಕ್ ಮತ್ತು S&P ಕೂಡ %1 ಇಳಿಕೆ ಕಂಡಿವೆ. ಅತ್ಯಂತ ಮುಖ್ಯವಾದ ರೆಡ್ ಸಿ ಮಾರ್ಗದಲ್ಲಿ ಸಾಗಣೆ ತೀವ್ರವಾಗಿ ಹಾನಿಗೊಳಗಾಗುತ್ತಿದೆ. ಭಾರತೀಯ ರಫ್ತು ವ್ಯಾಪಾರದ ಮೇಲೆ ಇದರಿಂದ 40% ವೆಚ್ಚದ ಏರಿಕೆಯ ಸಂಭವವಿದೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಇದರಿಂದಾಗಿ HAL, BEL, ಪಾರಾಸ್ ಡಿಫೆನ್ಸ್, ಜೆನ್ ಟೆಕ್ನಾಲಜೀಸ್ ಮುಂತಾದ ಡಿಫೆನ್ಸ್ ಕಂಪನಿಗಳ ಷೇರುಗಳು 2-8% ಮಟ್ಟಿಗೆ ಏರಿಕೆಯಾಗಿದೆ. ಅವಘಡದ ನಡುವೆಯೇ ಅಮೆರಿಕ ಡಾಲರ್ಗೆ ಬೇಡಿಕೆ ಹೆಚ್ಚಾಗಿದ್ದು ಬಂಡವಾಳ ಸುರಕ್ಷಿತ ತಾಣಗಳೆಡೆಗೆ ಹರಿಯುತ್ತಿದೆ. ಇರಾನ್ ತನ್ನ ಅಣು ನಿಲ್ದಾಣಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗ ತೀವ್ರ ಪ್ರತಿಕ್ರಿಯೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಅಣು ಯುದ್ಧದ ಆತಂಕ ಮತ್ತಷ್ಟು ಹೆಚ್ಚಿದೆ. ಅಲ್ಲದೆ ಗ್ಯಾಸೋಲಿನ್ ಬೆಲೆಗಳು ಕೂಡ 25 ಸೆಂಟ್ಸ್ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕ ಮೂಲದ ವರದಿಗಳು ಸೂಚಿಸುತ್ತಿವೆ. ಭಾರತದ ರಫ್ತುದಾರರು ಈಗ ಲಾಜಿಸ್ಟಿಕ್ ವೆಚ್ಚದಲ್ಲಿ %20 ಹೆಚ್ಚಳ ಎದುರಿಸುತ್ತಿದ್ದಾರೆ. ಈ ಯುದ್ಧದ ಪರಿಣಾಮವಾಗಿ ರಿಸ್ಕ್ ಅಪಿಟೈಟ್ ಕಡಿಮೆಯಾಗಿ ಇನ್ವೆಸ್ಟರ್ಗಳು ಇಕ್ವಿಟಿಯಿಂದ ಎಸ್ಕೇಪ್ ಆಗಿ ಚಿನ್ನ ಮತ್ತು ಕ್ರೂಡ್ ತೈಲದತ್ತ ಸಾಗುತ್ತಿದ್ದಾರೆ. ಇಡೀ ಜಗತ್ತಿಗೆ ಈ ಮಧ್ಯಪ್ರಾಚ್ಯ ಯುದ್ಧದ ಪ್ರತಿಫಲಗಳು ಆರ್ಥಿಕ ಪಾತಾಳದತ್ತ ಎಳೆದು ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚಾಗಿದೆ.